ಪ್ರಚಾರಕ್ಕೆ ಬರುತ್ತೆ, ಬಟ್ ಸುದ್ದಿ ಅಂತೂ ತುಂಬಾ ನೆಗೆಟಿವ್ ಆಗಿ ಹಬ್ಬುತ್ತೆ. ವಯಸ್ಸು ಜೀವನದಲ್ಲಿ ಹೇಳ್ತೀನ, ಬರೀ ನಂಬೋದು ಮೋಸ ಹೋಗಿರೋದೆ, ಮೋಸ ಮಾಡಿರೋದು ಅಭ್ಯಾಸನೇ ಇಲ್ಲ, ಅದ್ರ ಹಿಸ್ಟ್ರಿನೇ ಇಲ್ಲ. ಹಿಂಗಿರೋನು 26 ವರ್ಷ ಬೇಕಾ ಈ ಥರ ಯಾವುದಾದ್ರು ಕಿತ್ತೋದು ನ್ಯೂಸ್ ಬರೋಕ್ಕೆ? ಇದೆಲ್ಲ ಕಾಮನ್ ಸೆನ್ಸ್ ಇಲ್ಲದೆ ನಮ್ಮ ಮೀಡಿಯಾದವರು, ನಮ್ಮ ನ್ಯೂಸ್ ಅವರು ಯಾರೋ ಆ ಕಳ್ಳರುಗಳು ಕೊಟ್ಟರೆ ಅವ್ರನ್ನ ನಂಬ್ಕೊಂಡು ನಮ್ಮನ್ನ ಹೈಲೈಟ್ ಆಗೋದಕ್ಕೋಸ್ಕರ TRPಗೋಸ್ಕರ ಮಾಡ್ತಾರೆ. ಏನು ಮಾಡೋದು? ಫ್ರೆಂಡ್ಸ್ ಮಾಡಿದ್ದಿಲ್ವಾ ನಿಮ್ಮನ್ನ ಸರ್? ನಾನೇ ಕೇಳಿಲ್ಲ, ಅವ್ರದ್ದಲ್ಲ ತಪ್ಪು. ನೀವು ಅಂಬಿ ಸರ್ ಜೊತೆ ಕಳೆದಂಥ ಒಂದಷ್ಟು ದಿನಗಳು ಹೇಗಿತ್ತು ಸರ್? ಯಾರು ನಾನು ಅಣ್ಣ ಇದು ಮಾಡು, ಅಣ್ಣ ಇದು ಮಾಡು, ಈ ಥರ ನಾನು ಅಷ್ಟು ಇದು ಹಿಂಗೆ ಅಬ್ಸರ್ವ್ ಮಾಡೋಣ, ನನ್ನ ಮಗ ಏನು ಹಿಂಗೆ ಮಾತಾಡ್ತಾನೆ ಅಂತ. ಬಟ್ ಆದ್ರೆ ಅವರು ನನಗೆ ಬೈತಾ ಇರಲಿಲ್ಲ, ಅದೇನೋ ನನ್ನ ಅದೃಷ್ಟ. ಕೈನಿಂದ ನನ್ನ ಶೂಟಿಂಗ್ ಕರ್ಕೊಂಡು ಹೋಗಿದ್ದಾರೆ, ನಮ್ಮ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ. ಒಂದೇ ಮಾತ್ರ ಶೂಟಿಂಗ್, ನಾನು ಇನ್ನೂ ಚೈಲ್ಡ್ ಮೂವಿಗೆ ಒಂದು ವಿಲನ್ ಹಂಗೆ ಮಾಡ್ತಾರೆ. ಅದೇ ಅವ್ರನ್ನೇ ಇಟ್ಕೊಂಡು ಅವ್ರನ್ನೇ ಅವ್ರನ್ನ ವೀಕ್ ಆಗೋರ್ಗು ಅವ್ರನ್ನ ಒಂಥರ ಸೀರಿಯಲ್ನಲ್ಲಿ ನೋಡಿ ನೋಡಿ ಬೇಜಾರಾಗುತ್ತಲ್ಲ, ಆ ಥರ ಆಗೋರ್ಗು ಅವ್ರನ್ನ ಯೂಸ್ ಮಾಡ್ಬೋದು. ಸೊ ಅವಾಗ 1 year ಅಲ್ಲಿ ಒಂದು ಮೂವಿ ಮುಗಿತಾ ಇತ್ತು. ಕೆಲವ್ರು ಗೊತ್ತಿಲ್ಲದೆ ಸಿನಿಮಾ ಮಾಡಕ್ಕೆ ಹೋಗ್ತಾರಲ್ಲ, ಈ ಥರ ನೀವು ಹೇಳಿದಾಗೆ 3 ವರ್ಷ 2 ವರ್ಷ ಮಾಡಕ್ಕೆ ಹೋದ್ರೆ ಅದೇನಿಲ್ಲ, ಬರೀ ಪ್ರೊಡ್ಯೂಸರ್ ತಿಂತಾ ಇರ್ತಾರೆ ಅಷ್ಟೇ. ರಿಗ್ರೆಟ್ ಈಗಿಲ್ವಾ? ಇದೆ ಅದು ಮಾಡ್ಬೋದಿತ್ತು ಆ ಟೈಮಲ್ಲಿ. ನಮ್ಮ ಓಂ ಪ್ರಕಾಶ್ ಆಗಲಿ, ನಮ್ಮ MS ರಮೇಶ್ ಆಗಲಿ, ನಮ್ಮ ಮಾದೇಶ್ ಆಗಲಿ, ಎಲ್ಲರೂ ತಗೊಳ್ಳಿ, ನಮ್ಮ ನೋಡಿ ಒಂದೊಂದು ಸಿನಿಮಾಲಿ ಎಲ್ಲರೂ ಇರ್ತಾಯಿದ್ವಿ, ಎಷ್ಟು ಒಂದು ಫ್ಯಾಮಿಲಿ ಥರ ಇರ್ತಾಯಿದ್ವಿ. ಸತ್ಯಜಿತ್ತು, ಶೋಭರಾಜು, ಅವಿನಾಶು, ನಾನು, ಆಮೇಲೆ ಇನ್ನು ಸುಮಾರು ಜನ ವಿಲನ್ಗಳು ಎಲ್ಲ ಒಂದೇ ಸಿನಿಮಾಲಿ ಇರ್ತಾಯಿದ್ವಿ. ಆ ಥರ ನಾವು ಕಥೆಗಳು ಬರೆಯೋರು, ಆ ಥರ ಕಥೆಗಳು ಸೃಷ್ಟಿಸೋರು ಇನ್ನು ಡೈರೆಕ್ಟ್ರುಗಳು. ಈಗಿರೋರು ಎಲ್ಲಿ ಮೂವಿಗೆ ಒಂದು ವಿಲನ್ ಹಂಗೆ ಮಾಡ್ತಾರೆ. ಓಕೆ ಮಾಡಲಿ, ಆ ವಿಲನ್ನು ಆ ಪಿಕ್ಚರ್ ನೆಕ್ಸ್ಟ್ ಪಿಕ್ಚರ್ ಇನ್ನೊಬ್ಬ ವಿಲನ್ನ ಇದು ಮಾಡ್ತಾರೆ, ಅದು ಮಾಡಲ್ಲ. ಅದೇ ಅವ್ರನ್ನೇ ಇಟ್ಕೊಂಡು ಅವ್ರನ್ನೇ ಅವ್ರನ್ನ ವೀಕ್ ಆಗೋರ್ಗು ಒಂಥರ ಸೀರಿಯಲ್ಗಳಲ್ಲಿ ನೋಡಿ ನೋಡಿ ಬೇಜಾರಾಗುತ್ತಲ್ಲ, ಆ ಥರ ಆಗೋರ್ಗು ಅವ್ರನ್ನ ಯೂಸ್ ಮಾಡ್ತಾರೆ. ಆಮೇಲೆ ಅವರು ಅಷ್ಟು ಹಿಂಗೆ ಬೆಳೆದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ನಾನು ಹಿಂಗೆ ಇರ್ತೀನಿ ಅಂದ್ಕೊಂಡಿರ್ತಾರೆ. ಈವನ್ ನನ್ನ ಎಕ್ಸ್ಪೀರಿಯನ್ಸ್ ಗೊತ್ತೇ ಇರಲ್ಲ, ಹಂಗಾಗ್ಬಿಡುತ್ತೆ. ಸರ್ ಇದ್ರ ಮಧ್ಯೆ ಎಲ್ಲೋ ಒಂದು ಡೈರೆಕ್ಷನ್ ಮಾಡಬೇಕು, ಪ್ರೊಡ್ಯೂಸರ್ ಆಗಬೇಕು ಅಂತ ಅನ್ಸಿದ್ದಿಲ್ಲ? ತುಂಬ ಭಾಳ ನಮ್ಮ ರಾಮು ಅವರೇ ನನಗೆ ಆ ಥರ ಆಪ್ಷನ್ ಕೊಟ್ಟಿದ್ರು. ಅವ್ರು ಕೊಟ್ಟಾಗ ನನಗೆ ಸ್ವಲ್ಪ ಧೈರ್ಯ ಕಮ್ಮಿ ಇತ್ತು. ಇಲ್ಲ ಸರ್ ನನಗೆ ಸದ್ಯಕ್ಕೆ ಮಾಡಲ್ಲ ಅಂತ ಹೇಳಿದ್ದೆ ನಾನು ಡೈರೆಕ್ಷನ್. ಅದಾದಮೇಲೆ ಈಗ ಅದು ರಿಗ್ರೆಟ್ ಈಗಿಲ್ವಾ? ಅದು ಇದೆ ಮಾಡ್ಬೋದಿತ್ತು ನಾನು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಏನು ನಮ್ಗೆ ಅವಾಗಲೂ ಏನು ಪಿಕ್ಚರ್ಗಳು ಕಡಿಮೆ ಇರಲಿಲ್ಲ. ಈಗ ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂದರೆ ಮಿನಿಮಮ್ 6 ತಿಂಗಳು ಎಗರೋಗುತ್ತೆ. ಸ್ಟೋರಿ ಸ್ಟ್ರೀಮ್ ಇದೆಲ್ಲ ರೆಡಿ ಮಾಡಿಕೊಂಡು ಡೈರೆಕ್ಷನ್ ಮಾಡಿ, ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಮಾಡಿ, ಪ್ರೀ ಪ್ರೊಡಕ್ಷನ್ ಆಯಿತು, ಪೋಸ್ಟ್ ಪ್ರೊಡಕ್ಷನ್ ಮಾಡ್ತೀವಿ, ಅದಾದಮೇಲೆ ರಿಲೀಸ್ಗೆ ಓಡಾಡಬೇಕು, ಡೇಟ್ ಫಿಕ್ಸ್ ಮಾಡೋದು, ಇದೆಲ್ಲ ಸೇರಿಕೊಂಡು 6 ತಿಂಗಳು 8 ತಿಂಗಳಾಗೋದು. 8 ತಿಂಗಳಲ್ಲಿ ನಾವು 40 ಸಿನಿಮಾ ಮಾಡ್ಬೋದಿರುತ್ತೆ. ಆ 40 ಸಿನಿಮಾಲಿ ಒಂದು 3 ಸಿನಿಮಾ ಸೂಪರ್ ಹಿಟ್ ಕ್ಯಾರೆಕ್ಟರ್ಸ್ ಏನು ಮಾಡ್ತೀರಾ, ಕೆರಿಯರ್ ಚೇಂಜ್ ಆಗ್ಬೋದು. ಸೊ ಆ ಥರ ತಿಂಗಳು ನಾವು ಮಾಡ್ತೀವಿ. ಅಂದರೆ ನಿಮ್ಮ ಶೆಡ್ಯೂಲು ಆ ಥರ ಟೈಟ್ ಇತ್ತಲ್ಲ ಸರ್ ಯಾವಾಗ? ಸೊ ಅವಾಗ 1 year ಅಲ್ಲಿ ಒಂದು ಮೂವಿ ಮುಗಿತಾ ಇತ್ತು ಪಕ್ಕ, ನಿಮಗೆ ಹೇಳಿದಂಗೆ. ಯಾವುದನ್ನ 1 year ಅಲ್ಲಲ್ಲ, ಯಾವುದೋ ಒಂದು ಮೂವಿ ನೀವು ಒಪ್ಕೋತೀರಾ ಅಂತ ಅನ್ಕೊಳ್ಳಿ. 1 year 8 months ಅಲ್ಲಿ ಒಂದು ಮೂವಿ ಮುಗಿತಾ ಇತ್ತು. ಈಗಿನಾಗೆ 3 years 2 years ಇಲ್ಲ, ಈಗಲೂ ಏನಿಲ್ಲ ಮಾಡ್ತಿದ್ದಾರೆ. ಈಗ 4 months 5 months ಅಲ್ಲಿ ಮುಗಿಸ್ತಿದ್ದಾರೆ. ಈ ಥರ ದೊಡ್ಡ ಪಿಕ್ಚರ್ ಅದು ತಗೊಳುತ್ತೆ. ಯಾಕೆಂದರೆ ಅವರು ಒಂದು ನೋಡಿ, ಒಂದು 15 ಸೆಕೆಂಡ್ಗೆ ಒಂದು ಸೆಟ್ ಹಾಕ್ಬೇಕು ಅಂದರೆ ಅದಕ್ಕೆ ಒಂದು 3 ತಿಂಗಳು ತೊಗೊಂಡಿರ್ತಾರೆ. ಆ ಸೆಟ್ಟಲ್ಲಿ ಆ ಲೈಟಿಂಗ್ಸು, ಆ ಜನ ತುಂಬಿ ಅದೆಲ್ಲ ಮಾಡಬೇಕು, ಪ್ರಾಪರ್ಟೀಸ್ ಎಲ್ಲ ಹಾಕ್ಬೇಕು ಅನ್ನೋದಕ್ಕೆಲ್ಲ ತೊಗೊಂಡ್ರೆ ಒಂದೊಂದು ಇದಕ್ಕೇ ಅವ್ರು 4 ತಿಂಗಳು ತೊಗೊಂಡಿರ್ತಾರೆ. ಸೊ ಹಂಗಾಗಿ ಅವ್ರದ್ದು ಟೈಮ್ ತೊಗೊಳುತ್ತೆ, ಇಲ್ಲ ಅಂತಲ್ಲ. ಅದು ತಕ್ಕಂಥ ಸಕ್ಸಸ್ ಕೊಟ್ಟಿದ್ದಾರೆ, ಗೆದ್ಕೊಂಡ್ರು, ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಅವರು. ಅದು ಓಕೆ. ಬಟ್ ಏನಂದರೆ ಕೆಲವ್ರು ಗೊತ್ತಿಲ್ಲದೆ ಸಿನಿಮಾ ಮಾಡೋಕೆ ಹೋಗ್ತಾರಲ್ಲ, ಈ ಥರ ನೀವು ಹೇಳಿದಾಗೆ 3 ವರ್ಷ 2 ವರ್ಷ ಮಾಡೋಕೆ ಅದೇನಿಲ್ಲ, ಬರೀ ಪ್ರೊಡ್ಯೂಸರ್ ತಿಂತಾ ಇರ್ತಾರೆ ಅಷ್ಟೇ. ಅದು ಅಂತ ಟೀಮ್ ಯಾವುದು ನಿಮ್ಮ ಹತ್ರ ಬಂದಿಲ್ವಾ ಸರ್? ಇಲ್ಲಪ್ಪ, ನಮ್ಗೆ ಸಿಕ್ಕಿಲ್ಲ ಆ ಥರ ಅವಕಾಶ. ಇಲ್ಲ ಸಿಕ್ಕಿಲ್ಲ. ನೀವು ಒಪ್ಕೊಳ್ಳೋ ಟೈಮಲ್ಲೇ ಸ್ಟ್ರಿಕ್ಟ್ ಆಗಿ ಲಿಮಿಟೇಷನ್ಸ್ ಹೇಳ್ಬಿಡ್ತೀರಾ ಹಾಗಾದ್ರೆ? ಅಷ್ಟೇ. ನನ್ನ ಕ್ಯಾರೆಕ್ಟರ್ ಏನಿದೆ, ನನ್ನ ಡೇಟ್ಸ್ ಏನಿದೆ, ನಾನು ಒಪ್ಕೊಂಡೆ ಟೈಮಿಂಗ್ಸು ಅಷ್ಟೇ. ಅಂದರೆ ಅದು ನನ್ನ ಇವತ್ತರೆಗೂ ಅದು ಆ ವಿಚಾರದಲ್ಲಿ ಟೈಮಿಂಗ್ ಸೆನ್ಸ್ ಆಗಲಿ ನಮ್ಮದೆಲ್ಲ ವಿಷ್ಣು ಸರ್, ಶಿವಣ್ಣ ಅವ್ರದ್ದು ನಾವು ಪಾಲಿಸ್ಕೊಂಡು ಬಂದಿರೋದು. ಸೊ ನಮಗೇನು ಅಲ್ಲೂ ಡ್ರಾಬ್ಯಾಕ್ ಇಲ್ಲ ಅದ್ರ ಬಗ್ಗೆ. ಟೈಮಿಂಗ್ ಪಕ್ಕ ಇದ್ಬಿಡ್ತೀರಾ? ಪಕ್ಕ 8 o'clock ಅಂದರೆ ನಾವು 7:45 ವಿತ್ ಮೇಕಪ್ ಇರ್ತೀವಿ. ವಿಷ್ಣು ಸರ್ ಸಾಯೋ ಟೈಮಲ್ಲೂ ಬಳ್ಳಾರಿನಾಗ ಮತ್ತು ಸ್ಕೂಲ್ ಮಾಸ್ಟರ್ ನಾನು ಮಾಡಿದೆ ಅವ್ರ ಜೊತೆ ವರ್ಕು. ಅವ್ರಿಗೇನು ಬೇಕಾಗೇ ಇಲ್ಲ, ಅವ್ರು ಲೇಟಾಗಿ ಬಂದ್ರು ಎಲ್ಲರೂ ಹೋಗೋಕೆ ಅಂತಾರೆ. ಹೌದು, 12 ಗಂಟೆಗೆ ಶಾರ್ಟ್ ಇಡೋದು ಇದೆ ಕೆಲವು ಪಾಪ್ಯುಲರ್ ಹೀರೋಗಳ ಸೆಟ್ಟಲ್ಲಿ ಅಲ್ವಾ? ಅಂಥದ್ರಲ್ಲಿ ಬೆಳಗ್ಗೆ 8 ಗಂಟೆ 7:15 7:30 ವಿತ್ ಮೇಕಪ್ ಇರೋರು ಆಲ್ರೆಡಿ ಸ್ಕ್ರಿಪ್ಟನ್ನ ತರಿಸ್ಕೊಂಡು ಅದಕ್ಕೆ ಇನ್ವಾಲ್ವ್ ಆಗೋಕ್ಕೆ ಡೈಲಾಗ್ ಡೆಲಿವರಿ ಪ್ರಾಕ್ಟೀಸ್ ಮಾಡೋರು. ಅವ್ರಿಗೇನು ಬೇಕಾಗೇ ಇಲ್ಲ ಅಂಥ ಇದು ಡೆಡಿಕೇಶನ್ ಅವರು. ಅವ್ರ ಮೇಲೆ ನಮ್ಮ ಪುಣ್ಯ, ನಾವು ಅಂಥವ್ರ ಜೊತೆ ವರ್ಕ್ ಮಾಡಿ, ಪ್ಲಸ್ ಅವ್ರದ್ದು ಒಂದು
ಏನಂತಾರೆ ಡಿಸಿಪ್ಲಿನ್ನು ಬಿಹೇವಿಯರ್ನ ಲೈವ್ ನೋಡಿ ಕಲ್ತ್ಕೊಳಂಗಾಯ್ತು. ಅದರಿಂದ ನಾವು ಬಚಾವಾಗಿದ್ವಿ. ನೀವು ಅಂಬಿ ಸರ್ ಜೊತೆ ಕಳೆದಂತ ಒಂದಷ್ಟು ದಿನಗಳು ಹೇಗಿತ್ತು ಸರ್? ಅಯ್ಯೋ, ನಾನು ಈಗ ನೆನಪು ಅದೆಲ್ಲ ಚಿಕ್ಕನಿಂದ ನನ್ನ ಶೂಟಿಂಗ್ ಕರ್ಕೊಂಡು ಹೋಗಿದ್ದಾರೆ, ನಮ್ಮ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ. ಓಕೆ. ಒಂದೇ ಮಾತ್ರ ಶೂಟಿಂಗ್, ನಾನು ಇನ್ನೂ ಚೈಲ್ಡ್, ನನ್ನ ಕರ್ಕೊಂಡು ಸೆಟ್ಟೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅವಾಗ ರವಿತೇಜ ತೆಲುಗು ಆ್ಯಕ್ಟ್ರ್ ಎಲ್ಲ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ಟೀ ಕುಡಿದಿದ್ದೀವಿ, ಅದೆಲ್ಲ ಜ್ಞಾಪಕ ಇದೆ ನನಗೆ. ಆಮೇಲೆ ಅಂಬರೀಷನ್ನ ಪ್ರತಿ ಏನಂತ ಕರಿತಾ ಇದ್ರು ನಿಮ್ಮನ್ನ ಸರ್? ಧರ್ಮು ಜಾಸ್ತಿ ಕರಿತಾ ಇರೋ. ಆಮೇಲೆ ಪ್ರೀಮಿಯರ್ ಶೋಗೆಲ್ಲ ನಮ್ಮನ್ನ ಕರೆದಿ ತೋರಿಸಿದ್ದಾರೆ. ಆಮೇಲೆ ಯಾವುದದು ಮಾಲಾಶ್ರೀ ಅವರು ಮತ್ತು ಅವ್ರದ್ದು ತುಂಬ ಚೆನ್ನಾಗಿದೆ ಸಿನಿಮಾ. ಬಿ ರಾಮಮೂರ್ತಿ ಅವರು ಡೈರೆಕ್ಟ್ ಆ ಪಿಕ್ಚರ್ ನೋಡಿದ್ವಿ ಬಿಫೋರ್ ರಿಲೀಸ್. ಪ್ರೀಮಿಯರ್ ಶೋ ಅಂದರೆ ಅವಾಗ ಏನೋ ಒಂಥರ ಖುಷಿ ನಮಗೆ, ಥಿಯೇಟ್ರಲ್ಲಿ ನಾಳೆ ಇನ್ನೂ ರಿಲೀಸ್ ಆಗಿ ಮುಂಚೆ ನೋಡೋದು, ಆ ಥರ ಎಲ್ಲ ನೋಡಿದ್ದೀವಿ. ಅವ್ರ ಮನೇಲೆ ಕೇರಮ್ ಮಾಡಿದ್ದೀವಿ. ಕೇರಮ್ ಸೂಪರಾಗಿ ಆಡೋರು ಅಂಬರೀಷನ್ನ. ಕೇರಮ್ ಮಾಡಿದ್ವಿ, ಕಾರ್ಡ್ಸ್ ಆಡಿದ್ದೀನಿ ಅವ್ರ ಜೊತೆ. ಬೆಳೀತಾ ಬೆಳೀತಾ ಅವ್ರ ಸಮ್ಮಕ್ಕೆ ಕಾರ್ಡ್ಸು ಆಡ್ಬಿಟ್ಟಿದ್ದೀನಿ. ತುಂಬ ಎಲ್ಲ ಒಂದು ಮ್ಯಾನರಿಸಮ್ ನಿಮ್ಮ ಹತ್ರ ಸ್ವಲ್ಪ ಆದ್ರೂ ಕ್ಯಾರಿ ಆಗಿದೆ ಅಂತ ಹೇಳ್ಬೋದಲ್ಲ. ಚಾನಲ್ ಚಾನ್ಸ್ ಕೇಳಲ್ಲ, ಪೇಮೆಂಟ್ ಯಾರ ಹತ್ರನೂ ಕೇಳ್ಕೊಂಡು ಹೋಗಲ್ಲ. ಅದೆಲ್ಲ ನಮಗೆ ಇರ್ಬೋದು, ಬ್ಲಡ್ ಅದು ಮಾಡೋಕ್ಕಾಗಲ್ಲ. ಹಂಗೆ ಬಂದಿಲ್ಲ ಪಾಪ, ಯಾಕೆಂದ್ರೆ ಪ್ರೀತಿಯಿಂದ ಕರೀತಾರೆ. ಆಮೇಲೆ ನನಗೊಂಥರ ಕ್ರೇಜು ಆ ಥರ ಯಾರ ಕರೆದಾಗ ಅವ್ರಿಗೆ ಖುಷಿ ಕೊಡೋಕ್ಕೆ ಹೋಗೋದು. ಆಮೇಲೆ ಅವ್ರಿಗೆ ನಮಗೆಲ್ಲ ಏನಂದರೆ ನಂದು ವೀಕ್ನೆಸ್ಸೇ ಊಟ ಕರೆಕ್ಟಾಗಿರ್ಬೇಕು. ಹೋದಾಗಲ್ಲಿ ನನ್ನ ಜೊತೆ ಬಂದವ್ರಿಗೆ ಊಟ ಕರೆಕ್ಟಾಗಿ ಹಾಕ್ಬೇಕು, ಕಳಿಸ್ಬೇಕು, ಅಷ್ಟೇ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ವಿ. ಅದೇ ಅಷ್ಟೇ. ಸೊ ಸೋಮವಾರ ಒಂದಿನ ಬಿಟ್ಟು ಉಳಿದಿದ್ದೆಲ್ಲ ಬೇಕು ನಿಮಗೆ. ಸೊ ಈ ಥರ ಜರ್ನಿ ನಡೀತಾ ಇದ್ದಾಗ ಒಂದು ಕಡೆ ಎಲ್ಲೋ ಅಂಬರೀಷ್ ಅವ್ರು ಇನ್ನಿಲ್ಲ ಅಂತ ಗೊತ್ತಾಯ್ತು. ಆ ಮೂಮೆಂಟಲ್ಲಿ ನೀವು ಎಲ್ಲಿದ್ರಿ ಸರ್? ಇದೆ, ನಾನು ಡೈರೆಕ್ಟ್ ಹಾಸ್ಪಿಟ್ಲಲ್ಲೇ ಇದೆ ಆ್ಯಕ್ಚುಲಿ. ಡೈರೆಕ್ಟಾಗಿ ಅವರು ಅಲ್ಲಿಂದ ಹಾಸ್ಪಿಟ್ಲಿಗೆ ತೊಗೊಂಬಂದರು. ನಮಗೆ ಟಿ ವಿಗೆ ಇನ್ನಿಲ್ಲ ಅಂತ ಹೇಳೋಕ್ಕೆ ಮುಂಚೆನೇ ನಮ್ಗೆ ಮೆಸೇಜ್ ಬಂದ್ಬಿಟ್ಟಿತ್ತು. ಅಷ್ಟರಲ್ಲಿ ಆಲ್ರೆಡಿ ಹಾಸ್ಪಿಟ್ಲಿಗೆ ಹೊಟ್ಟೋಗಿದ್ವಿ, ಜನ ಬರೋಕ್ಕೆ ಅಷ್ಟರಲ್ಲಿ. ಹಾಗೆ ಅಲ್ಲೇ ಎಷ್ಟೊತ್ತವರೆಗೂ ನೋಡೋ ತಂಗ ನೋಡಿ ಅವ್ರ ಕಾಲ ಮೇಲೆ ತಲೆ ಇಟ್ಟು, ಅಂದರೆ ಅವರು ಪ್ರೌಡಾಗಿ ಮಲಗಿದ್ರು. ಅಂದರೆ ಅವ್ರೇನು ಬೇರೆ ಥರ ಅಯ್ಯೋ ಅವ್ರು ಇದು ಮಾಡಬೇಕಿತ್ತು ಅದು ಮಾಡೋಕ್ಕಾಯ್ತು ಆ ಥರ ಏನಿಲ್ಲ. ಬಟ್ ಒಂದೇ ಕೊರಗಿದ್ದು ಆ ಮನೆ ಆಲ್ಟ್ರೇಷನ್ ಮಾಡಿದ್ರು, ಆ ಮನೆ ಹೋಗೋಕ್ಕೆ ಮುಂಚೆ ತೀರೋಗ್ಬಿಟ್ರು ಅನ್ನೋದು ತುಂಬ ಬೇಜಾರಾಯಿತು. ಅಷ್ಟು ಬಿಟ್ಟರೆ ಈಸ್ ಅವ್ರ ಜರ್ನಿನ 10 ಜನ್ಮಕ್ಕೆ ಆಗೋಷ್ಟು ಸಂತೋಷನ ಕೊಟ್ಟು ಎಲ್ರಿಗೂ ಸಹಾಯ ಮಾಡಿ ಹೋಗಿದ್ದಾರೆ. ಅದಕ್ಕೆ ಮಾತಾಡಂಗೆ ಇಲ್ಲ. ನಿಮ್ಮ ವಿಷಯದಲ್ಲೂ ಸಹಾಯ ಅನ್ನೋದು ಅದೇ ಥರ ಕ್ಯಾರಿ ಆಗಿದೆ ಅಂತ ಕೇಳ್ಪಟ್ಟೆ. ಎಷ್ಟೋ ಒಂದು ದೂರು, ಪ್ರಾಬ್ಲಮು, ಜಗಳ ಎಲ್ಲ ಬಂದರೆ ನಿಮ್ಮ ಮನೆಗೆ ಬರ್ತಾರೆ ಸಾಲ್ಯೂಷನ್ಗೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನನಗೆ ತುಂಬ ಸಲಿಗೆ ಇತ್ತು ಅಂಬರೀಷ್ ನನ್ನ ಜೊತೆ. ಯಾರು ನಾನು ಅಣ್ಣ ಇದು ಮಾಡು, ಅಣ್ಣ ಇದು ಮಾಡು, ಈ ಥರ ನಾನು ಅಷ್ಟು ಇದು ಹಿಂಗೆ ಅಬ್ಸರ್ವ್ ಮಾಡೋಣ, ನನ್ನ ಮಗ ಏನು ಹಿಂಗೆ ಮಾತಾಡ್ತಾನೆ ಅಂತ. ಬಟ್ ಆದ್ರೆ ಅವರು ನನಗೆ ಬೈತಾ ಇರಲಿಲ್ಲ, ಅದೇನೋ ನನ್ನ ಅದೃಷ್ಟ ಅದು. ಹಂಗೆ ಅವ್ರ ಮುಂದೆನೇ ಕೂತ್ಕೊಂಡು ಎಷ್ಟೋ ಸಲ ಸಾಲ್ವೇಷನ್ ಮಾಡಿದ್ದೀನಿ ನಮ್ಮ ಮಂಡ್ಯದ ಇದರಲ್ಲಿ ಪಾಪ. ಹಂಗೆ ಯಾವ ಮೂವಿಗೂ ಇದೇ ಸಲಿಗೆಯಲ್ಲಿ ರೆಫರೆನ್ಸ್ ಮಾಡಿದ್ದಿಲ್ವಾ ನಿಮ್ಮನ್ನ ಸರ್? ನಾನೇ ಕೇಳಿಲ್ಲ, ಅವ್ರದ್ದೆಲ್ಲ ತಪ್ಪು. ಅಯ್ಯೋ ರೆಫರೆನ್ಸ್, ರಜನಿಕಾಂತ್ ಹೇಳ್ತೀನಿ ಬಿಡ, ಚಿರಂಜೀವಿ ಹೇಳ್ತೀನಿ ಬಿಡ ಅನ್ನೋರು. ಆಯ್ತಾಯ್ತು ಅನ್ನೋವೇ ನಾನು ಹೋಗ್ತಾ ಇರಲಿಲ್ಲ. ನಂದು ತುಂಬ ಇದು ಹೋಗ್ತಾ ಇರಲಿಲ್ಲ ಅಂದರೆ ಸಡನ್ ಆಗಿ ಶೂಟಿಂಗ್ಗಳು ಬಿದ್ಬಿಡೋದು. ಅದೇ ನಿಮ್ಗೆ ಒಂದು ಡೈಲಾಗ್ ಹೇಳ್ತಾ ಇದ್ರು ಅಂತ ಕೇಳ್ಪಟ್ಟೆ, ಕನ್ನಡದ ಮಾಲಾಶ್ರೀ ಅಲ್ಲ, ಅದು ಏನಾಗೋಯ್ತು, ತಿಪ್ಪಾರಳ್ಳಿಯ ತರಲೆಗಳು ಅಂತ ಅವ್ರದ್ದು ಸಿನಿಮಾ ಇಲ್ಲೇ ಕಂಠೀರವ ಸ್ಟುಡಿಯೋಲ್ಲಿ ನಡೀತಾ ಇತ್ತು. ತಿಪ್ಪಾರಳ್ಳಿಯ ತರಲೆಗಳಲ್ಲಿ ಒಂಥರ ವಿಲನ್ ನಾನು, ಇನ್ನೊಂದು ಕಡೆ ಪೊಲೀಸ್ ಆಫೀಸರು, ಇನ್ನೊಂದು ಕಡೆ ಪೊಲಿಟಿಷಿಯನ್ನು. 3 ರೋಲ್ ನಂದು, 3 ಪಿಕ್ಚರ್ ಅಲ್ಲೇ. ನನಗೋಸ್ಕರ ಅದು ಅಂಬರೀಷ್ ಅಣ್ಣ ಇರೋದು ನಾನು ಸಡನ್ನಾಗಿ ಡೇಟ್ ಕೊಟ್ಬಿಟ್ಟೆ ಅವ್ರ ಜೊತೆ ಮಾಡಬೇಕು ಅಂತ. ನಾನು ರಿಕ್ವೆಸ್ಟ್ ಮಾಡಿದ್ದೆ, ಅವ್ರು ಆಯಿತು ಅಂದ್ಬಿಟ್ಟು ಅಲ್ಲೇ ಕಂಠೀರವ ಸೆಟ್ರಲ್ಲೇ ಅಕ್ಕಪಕ್ಕ ಸೆಟ್ ಹಾಕೊಂಡು ಓಡ್ ಬರೋದು. ಎಲ್ಲಿ ವಿಲನ್ನು, ಇಲ್ಲಿ ಶಾರ್ಟ್ ಮುಗಿತಾ ಟಕ್ಕಂತ ಓಡೋಗ, ಅಲ್ಲಿ ಇದು ಪೊಲಿಟಿಕಲ್ ಡ್ರೆಸ್ ಹಾಕೊಳ್ಳೋದು, ಅಲ್ಲೊಂದು ಕ್ಯಾರೆಕ್ಟರ್ ಮಾಡೋದು, ಅಲ್ಲಿಂದ ಓಡ್ ಬರೋದು, ಇಲ್ಲಿ ಇದು ಪೊಲೀಸ್ಗಳು. ಇದನ್ನು ನೋಡಿದ್ರು. ಅದು ಹೆಂಗೆ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ನೋಡೋರು ಹಿಂಗೆ ಓಡೋಗ್ತಾ ಇದೆ, ಬರ್ತಾ ಇದೆ. ಆಮೇಲೆ ಬಂದೆ ಅದು ಸ್ವಲ್ಪ ಲೇಟ್ ಆಗ್ಬಿಡ್ತು. ಅಂಬರೀಷ್ ಅನ್ನೋದು ರೆಡಿ ಆಗ್ಬಿಟ್ಟಿತ್ತು. ಇಲ್ಲಿ ಬರೋ ಸಾರಿ ಮಾಡಿ ಬಂದೆ. ನನ್ನ ಮಗನೇ ಏನು ಕನ್ನಡದ ಮಾಲಾಶ್ರೀ ಆಗ್ಬಿಟ್ಟಲ್ಲ ನೀನು ಅಂತ ಅವತ್ತು ತಂದಿದ್ದು ಹೊರಡೋದು ನನಗೆ. ಸಖತ್ತಾಗೋದು. ಯಾಕಂದರೆ ಮಾಲಾಶ್ರೀ ಅವರು ಅವತ್ತಿನ ಕಾಲಕ್ಕೆ ಯಪ್ಪ ಅವ್ರು ಆ ಥರ ಮಾಡಿದ್ದಾರೆ. ಅವರು ಆಸ್ ಎ ಹೀರೋಯಿನ್ ಆಗಿ ಅವರ ತಮಾಷೆ ಅಲ್ಲ, ಅವರು ಇದು ನಾವು ಸಪೋರ್ಟಿಂಗ್ ಆ್ಯಕ್ಟರ್ಸ್ ನಾವು ಮಾಡ್ಬೋದು, ಅದೇನೇನಿಲ್ಲ. ಒಂದು ಕ್ಯಾರೆಕ್ಟರ್ ತಾನೆ ನಾವು. ಬಟ್ ಒಂದೊಂದು ಲೀಡ್ ರೋಲೇ ಅವರು 3 ಸಿನಿಮಾ ದಿನಕ್ಕೆ ಮಾಡೋರು ಅಂದರೆ ಮಾಲಾಶ್ರೀ ಅವರೆಲ್ಲ ಎಂಥ ಲೆಜೆಂಡ್ರಿ ಅವರು. ಅದೆಲ್ಲ ಮಾತಾಡೋಂಗೆ ಇಲ್ಲ ಅವ್ರ ಬಗ್ಗೆ. ಡೆಡಿಕೇಶನ್ ಅವ್ರ ಟೈಮ್ ನಂಗೆ ಕೊಟ್ಟಿದ್ದಾರೆ. ಓಕೆ. ಸೊ ಇವಾಗ ನಾನು ಕೇಳ್ಪಟ್ಟೆ ಸರ್, ಫಿಲಮ್ ಅನ್ನೋದನ್ನು ಬಿಟ್ಟರೆ
ಮತ್ತೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ತುಂಬ ಪ್ರಚಾರಕ್ಕೆ ಬರುತ್ತೆ. ಸೊ ನಿಮ್ಮ ತಪ್ಪಿದೆಯೋ ಇಲ್ವೋ ಡೋಂಟ್ ನೋ, ಬಟ್ ಸುದ್ದಿ ಅಂತೂ ತುಂಬ ನೆಗೆಟಿವ್ ಆಗಿ ಹಬ್ಬುತ್ತೆ. ವೈ ಸರ್, ಏನಾಯ್ತು ನಿಮ್ಮ ಲೈಫಲ್ಲಿ ಅಂತ? 100% ತಪ್ಪಿಲ್ಲ, ಅದು ಕೋರ್ಟಲ್ಲಿ ನಡೀತಾ ಇದೆ. ನಂಬಿ ಮೋಸ ಹೋದ್ರಿ ಅಂತಾರೆ. ನನ್ನ ಜೀವನದಲ್ಲಿ ಹೇಳ್ತೀನಿ, ಬರೀ ನಂಬೋದು ಮೋಸ ಹೋಗಿರೋದೆ, ಮೋಸ ಮಾಡಿರೋದು ಅಭ್ಯಾಸನೇ ಇಲ್ಲ, ಅದ್ರ ಹಿಸ್ಟ್ರಿನೇ ಇಲ್ಲ. ಯಾಕಂದರೆ ಎಕ್ಸಾಂಪಲ್ ನೀವೇ ತಗೊಳ್ಳಿ, 26 ವರ್ಷದಿಂದ ಪಬ್ಲಿಕ್ ಫೀಲ್ಡಲ್ಲಿ ಇರೋದೇನು, ಸಿನಿಮಾ ಫೀಲ್ಡನ್ನು ಏನು ಸುಮ್ಮನೆನಾ ಒಂದು ಇದು ಮಾಡಿದ್ರೆ ನೀವೇ ಹೇಳ್ತೀರ ಪಬ್ಲಿಕ್ ಆಗೋಗುತ್ತೆ, ಪ್ರಚಾರ ಆಗಿಬಿಡುತ್ತೆ ಅಂತ. ಹಿಂಗಿರೋನು 26 ವರ್ಷ ಬೇಕಾ ಈ ಥರ ಯಾವುದಾದ್ರು ಕಿತ್ತೋದು ನ್ಯೂಸ್ ಬರೋಕ್ಕೆ? ಇದೆಲ್ಲ ಕಾಮನ್ ಸೆನ್ಸ್ ಇಲ್ಲದೆ ನಮ್ಮ ಮೀಡಿಯಾದವರು, ನಮ್ಮ ನ್ಯೂಸ್ ಅವರು ಯಾರೋ ಆ ಕಳ್ಳರುಗಳು ಕೊಟ್ಟರೆ ಅವ್ರನ್ನ ನಂಬ್ಕೊಂಡು ನಮ್ಮನ್ನ ಹೈಲೈಟ್ ಆಗೋದಕ್ಕೋಸ್ಕರ TRPಗೋಸ್ಕರ ಮಾಡ್ತಾರೆ. ಏನು ಮಾಡೋದು, ಅವ್ರ ಜೊತೆ ಜರ್ನಿ ಮಾಡೋಕ್ಕೂ ಮಾಡ್ತಾಯಿದ್ದೀವಿ, ಫೈಟ್ ಮಾಡ್ತೀನಿ ಅಷ್ಟೇ. ಓಕೆ. ಸೊ ಫಿಲಮ್ ಇಂಡಸ್ಟ್ರಿ ಅಂತ ಬಂದಾಗ ಫ್ಯಾಮಿಲಿ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಹೇಗಿತ್ತು ಸರ್ ಫ್ಯಾಮಿಲಿ ಸಪೋರ್ಟ್? ಅದೇ ನನಗೆ ನಿಮ್ಮದು ಲವ್ ಸ್ಟೋರಿ, ಮ್ಯಾರೇಜ್ ಲೈಫ್ ಕೇಳಬೇಕು ಅಂತ ತುಂಬ ಆಸೆ ಸರ್. ನಂದೇನಿಲ್ಲ, ನಂದು ಆ್ಯಕ್ಚುಲಿ ಇಲ್ಲ, ನಂದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಆದರೂ ಎಂಗೇಜ್ಮೆಂಟಿಂದ ಮ್ಯಾರೇಜ್ ತನಕ ಒಂದು ಗ್ಯಾಪ್ ಇರುತ್ತೆ ಅಲ್ವಾ ಸರ್? ಅಲ್ಲ, ಅದು ಒಂದು ಲೆಕ್ಕಾಚಾರದಲ್ಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಯಿತು ಅಲ್ಲ. ಓಕೆ. ಬಟ್ ನನ್ನ ಕೆರಿಯರ್ಲಿ ನೀವು ಇದು ಯಾವುದೂ ಇದಿಲ್ಲ ನನಗೆ. ಏನಂತಾರೆ, ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ಹೇಳಿದ್ರಲ್ಲ, ಫ್ಯಾಮಿಲಿ ಸಪೋರ್ಟ್ ನನಗೆ ಯಾವಾಗಿಂದನೂ ಇದೆ. ಓಕೆ. ಬಟ್ ಎಲ್ಲ ಒಂದು ಮದ್ವೆಗೆ ಒಪ್ಕೊಳ್ಬೇಕಾದ್ರೂ ಒಂದು ಹುಡುಗಿ ಅನ್ಕೋತಾಳೆ ಇಂಡಸ್ಟ್ರಿಲಿ ಇರೋದು ಹುಡುಗ ಹೆಂಗೋ. ಅದೇ ನನ್ನ ಅದೃಷ್ಟ, ಅದನ್ನೇ ಹೇಳಕ್ ಬಂದೆ ಈಗ. ಅವರು ಅರೇಂಜ್ ಮ್ಯಾರೇಜ್, ತೀರ್ಥಹಳ್ಳಿ ಹುಡುಗಿ, ಬಟ್ ಇಲ್ಲೇ ಬೆಂಗಳೂರಲ್ಲೇ ಬೆಳೆದಿರೋದು. ಫಾದರ್ ಎಲ್ಲ ಇಲ್ಲೇ ಬಿಸ್ನೆಸ್ಗೆ ಬಂದರು, ಇದಾಯಿತು. ಸೊ ನನಗಿನ್ನ 12 years ಚಿಕ್ಕವರು ಆ್ಯಕ್ಚುಲಿ. ಆದರೆ ಪರ್ಸ್ನಾಲಿಟಿ ಇವಾಗಲೂ ನೋಡಿದ್ರು ನಾವಿಬ್ಬರು ಒಂದು 2-3 years ಡಿಫ್ರೆನ್ಸ್ ಇದೆ, ಆ ಥರ ಇದ್ದೀವಿ, ಆ ಥರ. ಸೊ ಹಂಗಾಗಿ ಅವ್ಳ ಏಜ್ ಕ್ಯಾಟಗರಿಗೆ 2-3 ವರ್ಷ ಡಿಫ್ರೆನ್ಸ್ ಇರೋರು ಅವ್ರಿಗೆ ಸಿಗ್ತಾ ಇರಲಿಲ್ಲ. ಆಮೇಲೆ ಅವ್ರಿಗೆ ಇನ್ನೂ ಅಟ್ ಏಜ್ ಆಫ್ 18 ಕರೆಕ್ಟಾಗಿ ನನ್ನ ಜೊತೆ ಮದುವೆ ಆಗಿದ್ದು. 18ಗೆ ಮದುವೆ ಆದರು. ನಾನು ಕರೆಕ್ಟಾಗಿ 13 ನಾನು ಮದುವೆ ಆಗ್ಬಿಟ್ಟೆ. ಸೊ ಆ ಟೈಮಲ್ಲಿ ಆಗಿದ್ದದು ಇನ್ಸಿಡೆಂಟ್. ಅದು ಆ ಥರ ನೋಡ್ತಿದ್ರು. ಕರೆಕ್ಟಾಗಿ ಏನೋ ನಮ್ಮ ತಾಯಿ ಏನೋ ಕೇಳಿದ್ದಾರೆ, ಅವರು ಫಸ್ಟು ಯೋಚನೆ ಮಾಡಿದ್ದಾರೆ, 4-5 ಜನ ವಿಚಾರಿಸಿದ್ದಾರೆ ಇಂಡಸ್ಟ್ರಿಯವ್ರನ್ನ. ವಿಚಾರಿಸ್ಬಿಟ್ಟೆ ನನ್ನ ಒಪ್ಕೊಂಡು ಮದುವೆ ಆಗಿದ್ದು, ಆ ಥರ ಆಯ್ತು. ಸೊ ಆಮೇಲೆ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿದಾಗ ಎಲ್ಲೋ ಒಂದು ಏನೋ ಒಂದು ಇಲ್ವಲ್ಲ, ನಾನು ಯಾವ ಹೀರೋಯಿನ್ಗಳ ಜೊತೆ ಏನು ಪಾತ್ರ ಮಾಡೇ ಇಲ್ವಲ್ಲ, ಆ ಥರ ಪಾತ್ರ ಮಾಡಿಲ್ಲ. ಮಾಡಿದ್ರೆ ಪ್ರಶ್ನೆ ಬಂದಿರತ್ತ ಏನೋ ಗೊತ್ತಿಲ್ಲ, ಇಲ್ಲಿವರೆಗೂ ಆ ಥರದ್ದು ಯಾವುದು ಮಾಡಿಲ್ಲ. ಅದೇ ಒಂದು ಭಯಕ್ಕೆ ಒಪ್ಕೊಂಡಿಲ್ವಾ? ಈಗ ಆ ಥರ ಪಾತ್ರ ಬಂದರೆ ನಾನು ನಿಜವೂ ಒಪ್ಕೊಂತೀನಿ. ಈಗ ಏನಿಗೆ ಅವ್ರಿಗೆ ಅರ್ಥ ಆಗಿದೆ. ಆಮೇಲೆ ಇವಾಗ ಏನು ಗೊತ್ತಾ, ತುಂಬ ಇವಾಗ ನೀವು ವೆಬ್ ಸೀರೀಸ್ ಎಲ್ಲ ನೋಡ್ಬಿಟ್ರೆ ನೋಡೋಕ್ಕಾಗಲ್ಲ ಕೂತ್ಕೊಂಡು. ಬಟ್ ವಿಧಿ ಇಲ್ಲ, ಎಲ್ಲ ಅದೇ ಥರನೇ ಮಾಡ್ತಿದ್ದಾರೆ. ಬ್ರಾಡ್ ಮೈಂಡ್ ಆಗ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆ. ಆ ಥರ ನಮ್ಮ ಸೊ ಆ 2 ಲಿಮಿಟೇಷನ್ ಕ್ರಾಸ್ ಮಾಡ್ತೀರಾ ಇವಾಗ? ಹಾಗಾದ್ರೆ ಲಿಮಿಟೇಷನ್ ಕ್ರಾಸ್ ಮಾಡ್ತೀನಿ ಅನ್ನೋದಲ್ಲ, ಲೀಡಾಗಿ ಸಿಕ್ಕಿದ್ರೆ ಅದು ಇಂಪಾರ್ಟೆಂಟೇ ಇದ್ದರೆ ಸ್ಟೋರಿ ಡಿಮ್ಯಾಂಡ್ ಮಾಡಿ ಖಂಡಿತ ಮಾಡ್ತೀನಿ, ಮಾಡಲೇಬೇಕೀಗ. ಆ ಥರನೇ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಿಮ್ಮದು ಬಾಡಿ ಸೀಕ್ರೆಟ್ ಏನು ಸರ್? ಬೇಕು ಅಂದಾಗ ತೆಳ್ಳಗಾಗ್ತೀರಾ, ಬೇಕು ಅಂದಾಗ ದಪ್ಪ ಆಗ್ತೀರಾ, ಇದು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಬೇಕು ಅಂದಾಗ ಅಲ್ಲ, ಬೇಡ ಅಂದಾಗೂ ದಪ್ಪ ಆಗ್ತಿದ್ದೀನಿ. ಬೇಕು ಅಂದಾಗ ಸಣ್ಣ ಹಾಕೋದು ಕಷ್ಟ ಆಗ್ತಿದೆ ಅಂದರೆ ಇಂಟ್ರೆಸ್ಟ್ ಇರ್ತಾ ಇಲ್ಲ. ನಾನು ಆ್ಯಕ್ಚುಲಿ ಆಫ್ಟರ್ ಕರೋನಾ ಸೋಂಬೇರಿ ಆಗ್ಬಿಟ್ಟೆ. ಯಾಕಂದ್ರೆ ಮಾಡಿರೋ ಅಷ್ಟು ಮೂವೀಸ್ ಅಲ್ಲಿ ನೀವು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದು. ಇನ್ಸ್ಪೆಕ್ಟರ್ ಅಂತ ಒಂದು ಫಿಗರ್ ನೋಡಿನೇ ಕೊಟ್ಟಿರ್ತಾರಲ್ವ, ಅದಕ್ಕೆ ಕೇಳಿದೆ. ಇಲ್ಲ, ನಿಜ. ನನಗೆ ಕರೋನಾ ಆದಮೇಲೆ 2 ವರ್ಷ ಕರೋನಾ ಇದ್ದಿದ್ದು, 2020 and 21. ನಾನು ಹೆಂಗೆ ಗೊತ್ತಾ, ಸಖತ್ ಈಟ್ ಅಂಟರ್, ನಾನು ತುಂಬ ಸಖತ್ತ ತಿಂತೀನಿ, ಡಯಟ್ ಅನ್ನೋದು ಇಲ್ವೇ ಇಲ್ಲ. ಬಟ್ ಹಂಗೆ ವರ್ಕೌಟ್ ಮಾಡ್ತಾ ಇದ್ದೆ. ಈ 2 ವರ್ಷ ನನ್ನ ಹಾಳು ಮಾಡಾಕ್ಬಿಡ್ತು. ವರ್ಕೌಟ್ ಇಲ್ಲ, ಬರೀ ತಿನ್ನೋದಾಗೋಯ್ತು. ಅವಾಗಾರೆ ಹೆಣ್ಮಕ್ಳು ಪಾಪ ಕೆಲವು ಪ್ರೊಡ್ಯೂಸರ್ಸ್ ಎದುರಿಸೋರು, ಏನಮ್ಮ ನೀನೊಬ್ಬನೇ ಬಾಮ, ನಿಮ್ಮ ತಾಯಿನ ಯಾಕೆ ಕರ್ಕೊಂಬರ್ತೀಯ, ನಿಮ್ಮ ಅಣ್ಣನ ಯಾಕೆ ಕರ್ಕೊಂಬರ್ತೀಯ, ಈ ಥರ ಎಲ್ಲ ಮಾಡಿ ತೊಂದರೆ ಮಾಡಿರೋದೆಲ್ಲ ಇದೆ. ನಮ್ಮ ಹತ್ರನೂ ಬಂದಿದೆ ಕಂಪ್ಲೇಂಟ್ಸು. ನಾವು ಅದಕ್ಕೆಲ್ಲ ಕೆಲವ್ರು ಸರಿಯಾಗಿ ಗ್ರಾಚಾರ ಬಿಡಿಸಿದ್ದೀವಿ, ರೆಡಿ ಮಾಡಿದ್ದೀವಿ, ಹೆಲ್ಪ್ ಮಾಡಿದ್ದೀವಿ. ಅದು ಇದೆ, ಆಸೆ ಇದೆ. ಬಟ್ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕೋರಿದ್ದಾರೆ. ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಅಂದರೆ ಇನ್ ದ ಸೆನ್ಸ್, ಇವಾಗ ಬರ್ತಾರ ಸಬ್ಜೆಕ್ಟ್ಗೆ ನಾನು ಆರಾಮಾಗಿ ನಾನು ಅಂದ್ಕೊಂಡಿರೋದೆಲ್ಲ ಹೊಸ ಥರ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ. 100% ಕ್ಲಿಕ್ ಆಗ್ತಾ ಅನ್ನೋ ನಂಬಿಕೆ ಇದೆ. ಪಿಕ್ಚರ್ ಕಂಪ್ಲೀಟ್ ಮಾಡೋರ್ಗು, ಅವ್ರು ಕೊಟ್ಟಿದ್ದ ದುಡ್ಡನ್ನ ಕಂಪ್ಲೀಟ್ ಮಾಡೋರ್ಗೂ ಗೊತ್ತು ನನಗೆ. ಕಂಪ್ಲೀಟ್ ಮಾಡಿದ್ಮೇಲೆ ರಿಲೀಸ್ ಮಾಡೋದು ಇದೆ ನಂಗೆ ಗೊತ್ತಿಲ್ಲ, ಭಯ ನನಗೆ. ಬೇರೆ ಫೀಲ್ಡ್ ಯಾವ್ದ್ಯಾವ್ದಕ್ಕೆ ಹೋದೋ ಎಲ್ಲ ಮೋಸ ಹೋಗಿರೋದು. ಈಗ ನೀವು ಹೇಳಿದ್ರಲ್ಲ ಯಾವುದೋ ಒಂದು ಪ್ರಚಾರ, ಇವೆಲ್ಲ ನಾವೆಲ್ಲ ಗೊತ್ತಿಲ್ಲದೆ ನಾವು ಹೋಗಿ ಹಳ್ಳಕ್ಕೆ ಬಿದ್ದವ್ರು. ನಾವು ಏನು ಮಾಡೋಕ್ಕಲ್ಲ, ಅನುಭವಿಸ್ತಾ ಇದ್ದೀವಿ. ನಾನು ಹೊರಗಡೆ ಬಂದರೆ ಕಾರಲ್ಲೇ ಬರಬೇಕು, ನಾವು ಮಾಡಿರೋ ನೋಟೆಡ್ ಆಗಿರೋ ಹೆಸರಿಗೆ, ಆಯಿತಾ. ನಾನು ಹೋದ್ರೆ ಹೋಟ್ಲು ಒಳಗಡೆನೇ ಊಟ ಮಾಡಬೇಕು. ನನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಂದರೆ, ಒಂದು ಸಲ ಮಸಾಲೆ ಪುರಿ ಅಂಗಡಿಯಲ್ಲಿ
ನನಗೆ ರೋಡಲ್ಲಿ ತಿನ್ನೋಕೆ ಆಸೆ, ಮಸಾಲೆ ಪುರಿ ಪಾನಿಪುರಿ ಇದೆಲ್ಲ. ಹೋಗಿ ತಿಂತಾಯಿದ್ದೀನಿ, ಒಬ್ಬ ಬಂದು ಕುಡ್ಕ ಬಂದು ಕಿನ್ನಕ್ಕೆ ಇಸ್ಕೊಟ್ಬಿಟ್ಟ. ಏನು ಮಾಡಲಿ?